ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ಸ್ ವಿತ್ ಮಲ್ಲಿ. ಸ್ನೇಹಿತರೆ, ಇವತ್ತು ನನಗೆ ಈ ಹಿಂದೆ ನಾನು ವಿಡಿಯೋಸ್ ಎಲ್ಲ ಮಾಡಿದಾಗ ಪ್ರತಿಯೊಬ್ಬರು ನಮಗೆ ಕೇಳೋರು, ಸಾರ್ ನಿಮ್ಮದು ದೊಡ್ಡ ಕ್ಯಾಪಿಟಲ್ ಬೇಕು, ಲಕ್ಷಗಟ್ಟಲೆ ದುಡ್ಡಿರಬೇಕು, ಅದು ಅಷ್ಟು ದುಡ್ಡಿಲ್ಲ ಅಂದರೆ ಟ್ರೇಡ್ ಮಾಡಲಿಕ್ಕೆ ಆಗಲ್ಲ, ಬರೀ ಆಪ್ಷನ್ ಸೆಲ್ಲಿಂಗ್ನೇ ನೀವು ಹೇಳ್ತಾ ಇದ್ದೀರಾ, ಅಷ್ಟು ತಗೊಂಡು ದುಡ್ಡಿರಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಇವತ್ತು ಆಪ್ಷನ್ ಸ್ಕ್ಯಾಲ್ಪಿಂಗ್ ಟ್ರೇಡಿಂಗಲ್ಲಿ ನಿಮಗೆ ಗೊತ್ತಿದೆ, ಸ್ಕ್ಯಾಲ್ಪಿಂಗ್ ಮಾಡ್ತಾರೆ, ಸ್ಕ್ಯಾಲ್ಪಿಂಗ್ ಅಂತಾರೆ, ಸ್ವಿಂಗ್ ಟ್ರೇಡ್ ಅಂತಾರೆ, ಆಮೇಲೆ ಪೊಸಿಷನಲ್ ಅಂತಾರೆ, ಲಾಂಗ್ ಟರ್ಮ್ ಅಂತಾರೆ ಎಲ್ಲ ಹೇಳ್ತಾರೆ. ಇದು ಸ್ಕ್ಯಾಲ್ಪಿಂಗ್ ಅನ್ನೋದು ಸ್ನೇಹಿತರೆ, ಇದು ಒಂದು ಟೈಪ್ ಆಫ್ ಟ್ರೇಡಿಂಗ್. ಇದು ಒಂದು ಕೂಡ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಇದರಲ್ಲಿ ರಿಸ್ಕ್ ತುಂಬ ಜಾಸ್ತಿ. ನಾನು ಮೊದಲೇ ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬ ರಿಸ್ಕ್ ಜಾಸ್ತಿ. ನಿಮ್ಮ ಕ್ಯಾಪಿಟಲ್ ಪೂರ್ತಿ ಕಳ್ಕೊಳ್ಳೋ ಚಾನ್ಸಸ್ಸು ಬಹಳ ಜಾಸ್ತಿ ಇರುತ್ತೆ. ಬಟ್ ನಡೀತಾ ಇದೆ, ಇದೆಲ್ಲ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಸಕ್ಸಸ್ಫುಲ್ ಸ್ಕ್ಯಾಲ್ಪರ್ಸ್ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾನು ಇವತ್ತು ಕೆಲವರು ಕೇಳ್ತಾ ಇದ್ರು, ಸ್ಕ್ಯಾಲ್ಪಿಂಗ್ ಹೆಂಗೆ ಮಾಡ್ತೀರಾ ಸರ್ ನೀವು ಅಂದ್ರೆ, ಹೌದು ಮಾಡ್ತಾ ಇದ್ದೀನಿ ಅಂದರೆ, ಹೇಗೆ ಮಾಡ್ತೀರಾ ನಮಗೂ ಒಂದು ಸ್ವಲ್ಪ ತೋರಿಸ್ಕೊಡಿ ಅಂತಂದ್ರು. ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಕ್ಯಾಲ್ಪಿಂಗಲ್ಲಿ ನಾನು ಇವತ್ತು ಒಂದು 2 3 ಇಂಡಿಕೇಟರ್ಸ್ ಹಾಕ್ತಾರೆ ಸ್ನೇಹಿತರೆ. ನಾನಿವತ್ತು 5 ಇಂಡಿಕೇಟರ್ಸ್ ಹಾಕ್ತಾ ಇದ್ದೀನಿ. 5 ಇಂಡಿಕೇಟರ್ಸ್ ಹಾಕಿ ಅದರಲ್ಲಿ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇರುತ್ತೆ, ಅದನ್ನ ಇಗ್ನೋರ್ ಮಾಡ್ಬೋದು, ಅಂದ್ರೆ ಅದನ್ನ ಸುಮ್ಮನೆ ರೆಫರೆನ್ಸ್ಗೆ ಇಟ್ಕೋಬಹುದು. ಇನ್ನ 4 ಇಂಡಿಕೇಟರ್ಸು ಎಲ್ಲ ನಮ್ಮ ರಿಕ್ವೈರ್ಮೆಂಟು, ನಮ್ಮ ಒಂದು ನಾನು ಏನು ಹೇಳ್ತೀನೋ ಅದನ್ನ ಫುಲ್ಫಿಲ್ ಆಯ್ತು ಅಂದ್ರೆ ಅವಾಗ ಅಲ್ಲಿ ಟ್ರೇಡ್ ಮಾಡ್ಬೋದು. ಈಗ ನಾನು ಈ ಸ್ಕ್ಯಾಲ್ಪಿಂಗ್ ಅಂದ್ರೆ ಬೇಸಿಕಲಿ ಏನು ಅಂದ್ರೆ, ನಿಮಗೆ ಏನಿಲ್ಲ ಅಂದ್ರೆ, ಕೆಲವರೆಲ್ಲ 1 ನಿಮಿಷದಲ್ಲಿ ಟ್ರೇಡ್ನ ತಗೊಂಡು 1 ನಿಮಿಷದಲ್ಲಿ ಎಕ್ಸಿಟ್ ಆಗ್ತಾರೆ, 2 ನಿಮಿಷದಲ್ಲಿ ಆಗ್ತಾರೆ, 5 ನಿಮಿಷದಲ್ಲಿ ಆಗ್ತಾರೆ, 10 ನಿಮಿಷದಲ್ಲಿ ಆಗ್ತಾರೆ. ಸ್ಕ್ಯಾಲ್ಪಿಂಗ್ ಅಂತಂದ್ರೆ ಅತ್ಯಂತ ಸ್ವಲ್ಪ ಸಮಯದಲ್ಲಿ ಟ್ರೇಡಿಂಗ್ ತಗೊಂಡು, ಅಂದ್ರೆ ಯೂಶಲಿ ಮಾಡೋರೆಲ್ಲ ಯೂಸ್ ಕ್ವಾಂಟಿಟಿ ಮಾಡ್ತಾರೆ, ತಗೊಂಡು ವಿತಿನ್ ಒಂದು ಸಣ್ಣ ಅಮೌಂಟ್ಸ್ಗೆ ಪ್ರಾಫಿಟ್ ಬಂದ ತಕ್ಷಣ 10 ಪಾಯಿಂಟು 5 ಪಾಯಿಂಟು ಬಂದ ತಕ್ಷಣ ಎಕ್ಸಿಟ್ ಆಗ್ಬಿಡ್ತಾರೆ. ಯಾಕೆಂದ್ರೆ ದೊಡ್ಡ ಕ್ವಾಂಟಿಟಿ ತಗೊಂಡಿರ್ತಾರೆ. ಬಟ್ ನಾನಿವತ್ತು ನಿಮಗೆ ತೋರಿಸ್ಕೊಡೋ ಸ್ನೇಹಿತರೆ, ಇದರಲ್ಲಿ ನಾನು 1 ಮಿನಿಟ್ ಟೈಮ್ ಫ್ರೇಮು, ಇದು ಗಮನ ಇಟ್ಕೊಳ್ಳಿ, 1 ಮಿನಿಟ್ ಟೈಮ್ ಫ್ರೇಮಲ್ಲೇ ಮಾಡಬೇಕು. ನೀವು ಕಾಯ್ಬೋದು, ಏನು 10 ಪಾಯಿಂಟ್ ಬಂದ ತಕ್ಷಣನೇ ಎಕ್ಸಿಟ್ ಆಗೋದು ಬೇಕಿಲ್ಲ. ಬಟ್ ಆದರೆ ಒಂದು ಫಸ್ಟ್ ಅಂಡ್ ಪ್ರತಿ ಸರಿನೂ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಕಂಡೀಷನ್ನು ನಿಮಗೆ ಪೂರ್ತಿ ಅದರ ಬಗ್ಗೆ ನಾಲೆಡ್ಜ್ ಇರಬೇಕು, ಅನುಭವ ಇರಬೇಕು, ಅವಾಗ ಮಾತ್ರ ಟ್ರೇಡ್ ಮಾಡಿ. ದಯವಿಟ್ಟು ಪ್ರಾಕ್ಟೀಸ್ ಇಲ್ಲದೆ, ಗೊತ್ತಿಲ್ಲದೆ, ಅನುಭವ ಇಲ್ಲದೆ ಯಾವ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ. ಇದನ್ನ ನಾನೇನು ಮಾಡ್ತಾ ಇದ್ದೀನೋ ಇದು ಎಜುಕೇಷನಲ್ ಪರ್ಪಸ್ ಅಂತಾನೆ ತಿಳ್ಕೊಳ್ಳಿ. ಇದನ್ನ ನೋಡಿ ಆನ್ ದಿಸ್ ಬೇಸಿಸ್ ಯಾರು ದಯವಿಟ್ಟು ಟ್ರೇಡ್ ಮಾಡಬೇಡಿ ಅಂತಾನೆ ಹೇಳ್ತಾ ಇದ್ದೀನಿ. ನಿಮಗೆ ಕನ್ಫರ್ಮ್ ಆದಮೇಲೆ, ನಿಮಗೆಲ್ಲ ಗ್ಯಾರಂಟಿ ಆದಮೇಲೆ, ಸುಮಾರು ದಿವಸ ಪೇಪರ್ ಟ್ರೇಡಿಂಗ್ ಮಾಡಿದ್ದಾದ್ಮೇಲೆ, ನಿಮ್ಗೆ ಎಲ್ಲ ಥರ ಕಂಫರ್ಟ್ ಇದ್ರೆ ಮಾತ್ರ ನೀವು ಮುಂದುವರಿಬೋದು. ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಇಗ್ನೋರ್ ಇಟ್, ಅಷ್ಟೇ. ನಾನು ಹೇಳಿದಾಗೆ ಸ್ನೇಹಿತರೆ, ನಾನು ನಿಮಗೆ ಈಗ ಲೈವ್ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತೇಳಿ. ಬನ್ನಿ ಹೋಗೋಣಂತೆ, ಸ್ಕ್ರೀನ್ ಹೋಗೋಣಂತೆ. ನೋಡಿ, ಇದು ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದೀನಿ ನಾನು. ನಿಫ್ಟಿ ಚಾರ್ಟ್ ಓಪನ್ ಮಾಡಿ ನಿಫ್ಟಿ ಇದು ಮಾಡಿದ್ದೀನಿ. ಮೊದಲೇ ಹೇಳಿದೆ ನಾನು, ಟೈಮ್ ಫ್ರೇಮ್ ಬೇಕಾದಷ್ಟು ಇರುತ್ತೆ. ನಾವು ಸ್ಕ್ಯಾಲ್ಪರ್ಸ್ ಆದ್ದರಿಂದ ನಾವು ಟೈಮ್ ಫ್ರೇಮು 3 ಮಿನಿಟ್ಸು 5 ಮಿನಿಟ್ಸು ಅವೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ನಾವು ಯಾವಾಗಲೂ 1 ಮಿನಿಟ್ ಟೈಮ್ ಫ್ರೇಮ್ ಮಾಡಬೇಕು. ಫಸ್ಟ್ ಓಪನ್ ಮಾಡಿದ ತಕ್ಷಣ ನೀವು 1 ಮಿನಿಟ್ ಟೈಮ್ ಫ್ರೇಮ್ ಮಾಡಿ. ಮೊದಲಿಗೆ ನಾನು ಇಂಡಿಕೇಟರ್ ಹಾಕ್ತೀನಿ. ನೋಡಿ, ಮೊದಲನೇ ಇಂಡಿಕೇಟರ್ ಬಂದು ನನಗೆ ಬಹಳ ಅಚ್ಚುಮೆಚ್ಚಿನ ಇಂಡಿಕೇಟರ್ ಇದು ಬಂದು ಸ್ಟೊಕಾಸ್ಟಿಕ್ RSI ಅಂತ. RSI ಅಂದರೆ ರಿಲೇಟಿವ್ ಸ್ಟಾಕ್ ಇಂಡೆಕ್ಸ್ ಅಂತೇಳಿ. ನಿಮಗೆ RSI ಏನೇ ಲ್ಯಾಗಿಂಗ್ ಇಂಡಿಕೇಟರ್ ಅದು. ಆದರೆ ಸ್ಟೊಕಾಸ್ಟಿಕ್ RSI ಇದೇನು ಸ್ಪೆಷಾಲಿಟಿ ಅಂದರೆ, ಅದು ನಮಗೆ ಈ ಸ್ಕ್ಯಾಲ್ಪಿಂಗಿಗೆ, ಇಂಟ್ರಾಡೇ ಮಾಡಲಿಕ್ಕೆ ಬೇಗ ರೆಸ್ಪಾಂಡ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಒಂದು ಸ್ಟೊಕಾಸ್ಟಿಕ್ RSI ಹಾಕಿದ್ದೀನಿ. ನೆಕ್ಸ್ಟ್ ಇಂಡಿಕೇಟರ್ ನಾನು ಹಾಕ್ತಾ ಇರೋದು ಇನ್ನೊಂದು MACD ಅಂತೇಳಿ. MACD ಮೂವಿಂಗ್ ಆವ್ರೇಜ್ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಅಂತ. ಇದೊಂದು MACD, ಒಂದು ಸ್ಟೊಕಾಸ್ಟಿಕ್ RSI ಆಯಿತು, ಒಂದು MACD ಆಯಿತು. ನೆಕ್ಸ್ಟ್ ಇಂಡಿಕೇಟರ್ ಬಂದು ನಿಮಗೆ ಸೂಪರ್ ಟ್ರೆಂಡ್ ಇಂಡಿಕೇಟರು. ಇನ್ನೊಂದು ನೆಕ್ಸ್ಟು ಬುಲಿಂಜರ್ ಬ್ಯಾಂಡು. ಅದ ನಂತರ ನಮಗೆ ಬೇಕಾಗಿರೋದು ಲಾಸ್ಟ್ ಇಂಡಿಕೇಟರ್ ಬಂದು ನಿಮಗೆ ಪಿವಟ್ಸ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಅಂತ ಇದೆ. ಇಷ್ಟು
ಇಂಡಿಕೇಟರ್ಸ್ ಬೇಕು ಸ್ನೇಹಿತರೆ. 5 ಇಂಡಿಕೇಟರ್ ನಿಮಗೆ ನಾನು ತೋರಿಸಿದ್ದೀನಿ ನಿಮ್ಮ ಎದುರುಗಡೆನೆ ಏನು ಮಾಡಬೇಕು ಅಂತ. ಇದಕ್ಕೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇದೆ. ಅದು ಅಡ್ಜಸ್ಟ್ಮೆಂಟ್ಸ್ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಫಸ್ಟ್ MACDಗೆ ಬರೋಣ. MACDಯಲ್ಲಿ ನಮಗೆ ಏನು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನೋಡಿ, ಫಾಸ್ಟ್ ಲೆಂತ್ ಸ್ಲೋ ಲೆಂತ್ 12 and 26 ಅಂತಿದೆ. ಇದನ್ನು ನಾನು 24 and 52 ಮಾಡ್ತೀನಿ. ಯಾಕೆ ಅಂತಂದರೆ ನಾವು ಇದನ್ನು ಸ್ಕ್ಯಾಲ್ಪಿಂಗ್ ಮಾಡೋದ್ರಿಂದ ನಮಗೆ ಇದು ಅತ್ಯವಶ್ಯಕ. ಇದನ್ನು 24-52 ಮಾಡಿದ್ದೀನಿ. ಇದು ಒಂದು ಚೇಂಜು. ಇದು ಆಯಿತು ನೋಡಿ, 24-52 ಆಗಿದೆ, 24-58 ಆಗಿದೆ. ಆಮೇಲೆ ಸ್ನೇಹಿತರೆ, ಇದು ಸ್ಟೊಕಾಸ್ಟಿಕ್ RSI. ಈಗ ಸ್ಟೊಕಾಸ್ಟಿಕ್ RSI ನಮಗೆ ಇದು ಇನ್ಪುಟ್ ಸೇಮ್ ಇರಲಿ ಬಿಡಿ, 14, 3 ಎಲ್ಲ ಸೇಮ್ ಇರಲಿ. ಸ್ಟೈಲು ಏನು ಚೇಂಜ್ ಮಾಡಕ್ ಹೋಗ್ಬೇಡಿ. ವಿಸಿಬಿಲಿಟಿ ಏನಿದೆ, ವಿಸಿಬಿಲಿಟಿ ಕೂಡ ಹೀಗೆ ಇರಲಿ, ಏನು ಚೇಂಜಸ್ ಇಲ್ಲ. ಇನ್ಪುಟ್ಸಲ್ಲಿ ನಮಗೆ ಇದು ಹಾಗೆ ಇರಲಿ. ಬಟ್ ಇಲ್ಲಿ ಏನಾಗಿದೆ, ಯೂಶುವಲಿ RSI ಅಲ್ಲಿ ಇದು 75-25 ಇಟ್ಟಿರ್ತಾರೆ ನೋಡಿ ಸ್ನೇಹಿತರೆ. ಇಲ್ಲಿದೆ, ಇದು 75 ಇಟ್ಟಿದ್ದಾರೆ, ಇಲ್ಲಿ 25 ಇಟ್ಟಿದ್ದಾರೆ. ನಾವಿದನ್ನ 75 ಇರೋದನ್ನ 100 ಮಾಡಬೇಕು. ಇದನ್ನ ಇಲ್ಲಿದೆ ನೋಡಿ, ಸ್ಟೊಕಾಸ್ಟಿಕ್ RSI ಅಲ್ಲಿ ಇದು 80 ಇದೆ. ನಮಗೆ 80 ಬೇಡ. ನಮಗೆ ಅಂದರೆ 80 ಬಂದಾಗ ಮಾರ್ಕೆಟ್ ಯೂಶುವಲಿ ಏನು ಅಂದರೆ 80 ಬಂದಾಗ ಮಾರ್ಕೆಟು ಇನ್ನು ಅಲ್ಲಿಂದ ಡೌನ್ ಆಗುತ್ತೆ. 80% ಆಗಲೇ ಓವರ್ ಸೋಲ್ಡ್ ಆಗಿಬಿಟ್ಟಿದೆ ಅಂತೇಳಿ. ಬಟ್ ನಾವು ಸ್ಕ್ಯಾಲ್ಪರ್ ಆದ್ರಿಂದ ನಮ್ಗೆ 80 ಬೇಡ, ನಮ್ಗೆ 100 ಬಂದ್ರೇ ನಾವು ಸೆಲ್ ಮಾಡೋಣ. ಇದಕ್ಕಿಂತ ಕಮ್ಮಿ ಇದ್ರೆ ಬೇಡ. ಇದು ಅಷ್ಟೇ, 20 ಬಂದರೆ ನಾವು ಬೈ ಮಾಡ್ಬೋದು ಅಂತ ಯೂಶುವಲ್ ಆಗಿ ಹೇಳ್ತಾರೆ ನಾವು. ಬಟ್ ನಮ್ಗೆ ಇದೂ ಬೇಡ, ನಮಗೆ ಅದು 0 ಬಂದಾಗಲೇ ಮಾಡೋಣ. ನೋಡಿ, ಅದು 100 ಮತ್ತು 0 ಬಂತು. ಇದು ಇಲ್ಲಿ ಎಪಿಕ್ ಪೆನ್ ಅಡ್ಡ ಇದೆ, ಇಲ್ಲಿ 100 ಬಂದಿದೆ, ಇಲ್ಲಿ 0 ಬಂದಿದೆ. ಈಗ MACDನ 24-52 ಮಾಡಿದ್ದೀವಿ, ಸ್ಟೊಕಾಸ್ಟಿಕ್ RSIನ 0 ಮತ್ತು 100 ಮಾಡಿದ್ದೀವಿ. ಯಾಕೆಂದರೆ ಬೈ ಮಾಡೋಂಗಿದ್ರೆ 0ದಲ್ಲಿ ಬೈ ಮಾಡೋಣ, ಸೆಲ್ ಮಾಡೋಂಗಿದ್ರೆ 100ಅಲ್ಲಿ 0 ಮಾಡೋಣ. ಯೂಶುವಲಿ 70-30, 80-20 ಎಲ್ಲ ಹೇಳ್ತಾರೆ, ಅದು ಯಾವುದು ನಾವು ಇಟ್ಕೋತಾ ಇಲ್ಲ. ಆಮೇಲೆ ಬೊಲಿಂಜರ್ ಬ್ಯಾಂಡು ಏನು ಚೇಂಜಸ್ ಮಾಡಬೇಕಾದ ಬೇಕಾಗಿಲ್ಲ. ಬೊಲಿಂಜರ್ ಬ್ಯಾಂಡಲ್ಲಿ 22 ಅಂತ ಮಾಡ್ಬೋದು, 22 ಇದೆ, ಬಿಲ್ಟ್ ಇನ್ ಇದೆ. ಈ ಬೊಲಿಂಜರ್ ಬ್ಯಾಂಡ್ನ ನಾವು ಸೆಟ್ಟಿಂಗಲ್ಲಿ ಅಪ್ಪರು ಲೋಯರು ಮೀಡಿಯನ್ ಇಟ್ಕೊಳ್ಳೋಣ. ಇದು ಸ್ವಲ್ಪ ಡಿಸ್ಟಾರ್ಷನ್ ತಪ್ಸೋಕ್ಕೋಸ್ಕರ ಮೀಡಿಯನ್ನ ತೆಗೆದುಬಿಡೋಣ, ಮಧ್ಯದ ನಮಗೆ ಬೇಡ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಸೂಪರ್ ಟ್ರೆಂಡು. ಸೂಪರ್ ಟ್ರೆಂಡಲ್ಲಿ ನಿಮಗೆ ನೋಡಿ, ಸೂಪರ್ ಟ್ರೆಂಡು ಸ್ಟೈಲು ಇದೆಲ್ಲ ಹಾಗೆ ಇದೆ. ಇನ್ಪುಟ್ಟಲ್ಲಿ 10 ಮತ್ತು 3 ಅಂತಿದೆ. ಅದು 3 ಇರೋದನ್ನ 1 ಮಾಡೋಣ ಅಂತೆ, 1 ಮಾಡೋಣ. ಇದು ಏನು ಬೇಕಾದ್ರೂ ಮಾಡ್ಬೋದು ಬರೀ ಸ್ನೇಹಿತರೆ. 1 ಮಾಡ್ಬೋದು, 2 ಮಾಡ್ಬೋದು, 3 ಮಾಡ್ಬೋದು, ಅವ್ರವ್ರ ಚಾಯ್ಸು. ನನ್ನ ಅನುಭವಕ್ಕೆ ಬಂದಿರೋದು, ನನಗೆ ಗೊತ್ತಿರೋ ಪ್ರಕಾರ ಹೇಳ್ತೀನಿ. ಇದು 1 ಅಂದ್ರೆ ಏನು, 3 ಅಂದ್ರೆ ಏನು, ಇವೆಲ್ಲ ಡೀಟೇಲ್ ಎಲ್ಲ ಬೇಕು ಅಂದರೆ ನೀವು ದಯವಿಟ್ಟು ಇನ್ವೆಸ್ಟೋಪೀಡಿಯಾ ಅಂತ ಇದೆ, ಅಲ್ಲಿ ನೋಡಿ. ಇಲ್ಲ ಅಂತಂದರೆ ಝರೋಡಾ ವಾರ್ಸಿಟಿ ಅಂತಿದೆ, ಎಷ್ಟು ಮಾಡಿ. ಆಮೇಲೆ ಇನ್ನು ನೆಕ್ಸ್ಟ್ ಇರೋದು ಪಿವಟ್ಸು. ಈ ಪಿವಟ್ಸಲ್ಲಿ ಟ್ರೆಡಿಷ್ನಲಲ್ಲಿ ಇದು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಟೈಪ್ ಇರೋದನ್ನ ಕ್ಯಾಮರಿಲ್ಲಾ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ ಸ್ನೇಹಿತರೆ, ಇದನ್ನ ಕ್ಯಾಮರಿಲ್ಲಾ ಮಾಡಿ. ನಮಗೆ ಟ್ರೆಡಿಷ್ನಲ್ ಬೇಡ, ಕ್ಯಾಮರಿಲ್ಲಾ ಮಾಡಿ. ಆಮೇಲೆ ಸ್ಟೈಲ್ ಬಂದು ನಮಗೆ ಇದು ಮಧ್ಯದ್ದು ಪಿ ಬೇಡ, ನಮಗೆ ಭಾಳ ಡಿಸ್ಟಾರ್ಷನ್ ಆಗುತ್ತೆ. ಈಗಾಗಲೇ ನಾವು ಸಾಕಷ್ಟು ಹಾಕ್ಕೊಂಡ್ಬಿಟ್ಟಿದ್ದೀವಿ, ಪಿ ಬೇಡ. ಆಮೇಲೆ ಸಪೋರ್ಟು ರೆಸಿಸ್ಟೆನ್ಸ್ 1 ಬೇಡ, ಆಮೇಲೆ 4 ಬೇಡ ನಮಗೆ. ಸರಿ, ಇಷ್ಟೇ ಮಾಡ್ಬೇಕಾದ್ರೆ ಸ್ನೇಹಿತರೆ, ನಿಮಗೆ ಸಪೋರ್ಟ್ 1 R1, ಆಮೇಲೆ S2 R2, S3 R3 ಇವು 3 ಇಲ್ಲಿ ಬಂದಿರುತ್ತೆ ನೋಡಿ. ಇಲ್ಲಿ ಬಂದಿದೆ, ಇಲ್ಲಿ ಇವತ್ತಿನ ದಿವಸ ಬಂದಿರುತ್ತೆ. ಇವೆಲ್ಲ ಕಾಣ್ತಾ ಇರೋದು S2 S3, ಇದು S2 S3 ಇವೆಲ್ಲ ಇದೆ. ಈಗ ನಾವು ಮಾಡಬೇಕಾಗಿರೋದು ಇಷ್ಟೇ. ಸ್ಕ್ಯಾಲ್ಪಿಂಗ್ ಮಾಡಬೇಕಾದ್ರೆ ನಂಬರ್ 1 ಸ್ಟೊಕಾಸ್ಟಿಕ್ RSI ನೀವು ಬೈ ಮಾಡ್ತೀರಾ ಅಂದರೆ ಸ್ಟೊಕಾಸ್ಟಿಕ್ RSI 0ದಲ್ಲಿ ಇರಬೇಕು, 0ಗೆ ಬಂದಿರಬೇಕು. ನಂಬರ್ 2 MACD ನಿಮಗೆ ಅಲ್ಲಿ ಗ್ರೀನ್ ಬಂದಿರಬೇಕು, ರೆಡ್ ಇರಬಾರ್ದು. ನಂಬರ್ 3 ಸೂಪರ್ ಟ್ರೆಂಡ್ ಕೂಡ ಗ್ರೀನಲ್ಲೇ ಇರಬೇಕು. ನೋಡಿ, ಇಲ್ಲಿ ರೆಡ್ ಗ್ರೀನ್ ಎಲ್ಲ ಇದೆ, ಇದು ಗ್ರೀನಲ್ಲೇ ಇರಬೇಕು. 4ನೇದು ಇದು ಬುಲಿಂಜರ್ ಬ್ಯಾಂಡಲ್ಲಿ ಬಾಟಮಲ್ಲಿ ಇರಬೇಕು. 4 ಪಾಯಿಂಟ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಟೊಕಾಸ್ಟಿಕ್ RSI ಬೈ ಮಾಡಬೇಕು ಅಂದರೆ ಸ್ಟೊಕಾಸ್ಟಿಕ್ RSI ಅಲ್ಲಿ ಅದು 0ದಲ್ಲಿ ಇರಬೇಕು ವ್ಯಾಲ್ಯೂ. ಅಲ್ಲಿಂದ ಏನಿದ್ರು ಮೇಲಕ್ಕೆ ಹೋಗುತ್ತೆ 0ದಿಂದ. ಬಟ್ ನಾವು 1 ಮಿನಿಟ್ ತೊಗೊಂಡಿರೋದ್ರಿಂದ 0 ಇರುತ್ತೆ. ಆ್ಯಕ್ಚುಲಿ ನಾವು 2 ಮಿನಿಟ್ 3 ಮಿನಿಟ್ ತೊಗೊಂಡ್ರೆ 0 ಇರೋದಿಲ್ಲ. ಬಟ್ ನಾನು ಸ್ಕ್ಯಾಲ್ಪಿಂಗೋಸ್ಕರ ನಾನು 1 ಮಿನಿಟ್ ತೊಗೊಂಡಿದ್ದೀನಿ, 0 ತೊಗೊಂಡಿದ್ದೀನಿ. ಇದು ನಿಮ್ಮ ಗಮನದಲ್ಲಿರಲಿ.
MACD ಇದೇನಿದೆ MACD ಇಲ್ಲಿದೆಯಲ್ಲ, ಇದು ಬಂದು ಇಲ್ಲಿ ಗ್ರೀನ್ ಬಂದಿರಬೇಕು. ಆಮೇಲೆ ಮತ್ತೆ ಸೂಪರ್ ಟ್ರೆಂಡ್ ಕೂಡ ರೆಡ್ ಲೈನ್ ಗ್ರೀನ್ ಲೈನ್ ಇದೆ ಸ್ನೇಹಿತರೆ, ಇದರಲ್ಲಿ ಗ್ರೀನ್ ಲೈನ್ ಬಂದಿರಬೇಕು. ಬುಲಿಂಜರ್ ಬ್ಯಾಂಡು ಬಾಟಮ್ ಅಲ್ಲಿ ಇರಬೇಕು. ಬುಲಿಂಜರ್ ಬ್ಯಾಂಡ್ ಬಾಟಮ್ ಅಲ್ಲಿ ಇರಬೇಕು. ಈ 4 ಕಂಡೀಷನ್ಸ್ ಸ್ಯಾಟಿಸ್ಫೈ ಆದರೆ ಅಲ್ಲಿ ಬೈ ಮಾಡ್ಬೋದು. ನಿಫ್ಟಿ ಬೈ ಮಾಡಿದರೆ ನೀವೇನು ಮಾಡಿ ಅಂತಂದ್ರೆ, ಈ ಚಾರ್ಟ್ ನೋಡ್ಕೊಳ್ಳಿ, ಇಲ್ಲೇ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಈ ಜಾಗದಲ್ಲಿ ಇದು 0 ಇದೆ, ಕರೆಕ್ಟ್ರಾ? ಇದು 0 ಇದೆ. ಇಲ್ಲಿ ಗ್ರೀನ್ ಬಂದಿದೆ, ಬಟ್ ಇಲ್ಲಿ ಮಾತ್ರ MACD ಮಾತ್ರ ಇಲ್ಲಿ ಸಪೋರ್ಟ್ ಮಾಡಿಲ್ಲ. ಬಟ್ ರೆಡ್ ಲೈನ್ ಇರೋದು, ಡಾರ್ಕ್ ರೆಡ್ ಇರೋದು ಲೈಟ್ ಆಗಿ ರೆಡ್ ಆಗಿದೆ. ಆಮೇಲೆ ಹಾಗೆ ಟೇಪರ್ ಆಗಿ ಇಲ್ಲಿ ಕೊಟ್ಟಿದೆ. MACD ಇಲ್ಲಿ ಬೈ ಮಾಡ್ಬೋದು ಅಂತ ಕೊಟ್ಟಿದೆ. ಇದು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಕರೆಕ್ಟಾಗಿ ಗೊತ್ತಾಗುತ್ತೆ, ಮಾಡ್ಕೊಂತ ಹೋದ್ರೆ ಗೊತ್ತಾಗುತ್ತೆ. ಈಗ ನಾನು ಬೈ ಹೇಳಿದೆ, ಸೆಲ್ ಕೂಡ ಅಷ್ಟೇನೆ. ಸೆಲ್ ಮಾಡಬೇಕು ಅಂತಂದ್ರೆ ಬುಲಿಂಜರ್ ಬ್ಯಾಂಡ್ ಅಲ್ಲಿ ಮೇಲ್ಗಡೆ ಇರಬೇಕು, ಆಮೇಲೆ ಸೂಪರ್ ಟ್ರೆಂಡ್ ರೆಡ್ ಅಲ್ಲಿ ಇರಬೇಕು, ಆಮೇಲೆ ಸ್ಟೊಕಾಸ್ಟಿಕ್ RSI 100 ಅಲ್ಲಿ ಇರಬೇಕು, MACD ಗ್ರೀನ್ ಅಲ್ಲಿ ರೆಡ್ ಅಲ್ಲಿ ಇರಬೇಕು. ಇವಿಷ್ಟು ಮಾಡಿದ್ರೆ ಸೆಲ್ ಮಾಡ್ಬೋದು, ಬೈ ಮಾಡ್ಬೋದು. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಎಲ್ಲ ಹೇಳಿದ್ದೀನಿ ಅನ್ಸುತ್ತೆ. ಇನ್ನು ಏನಾದ್ರು ಡೌಟ್ಸ್ ಇದ್ರೆ ಬೇಕಾದಷ್ಟು ಯೂಟ್ಯೂಬ್ಗಳಿದೆ. ಆಮೇಲೆ ನಾನು ಹೇಳಿದ್ನಲ್ಲ, ಇನ್ವೆಸ್ಟೋಪೀಡಿಯಾ, ಝೊರಡೋ ವಾರ್ಸಿಟಿ, ಇದರಲ್ಲೆಲ್ಲ ನೋಡಿ ಕಲ್ತ್ಕೊಳ್ಳಿ. ವಿತ್ ದಿಸ್ ಈ ಒಂದು ಸ್ಕ್ಯಾಲ್ಪಿಂಗ್ ಹೇಗೆ ಮಾಡ್ಬೋದು ಅಂತ ನಿಮ್ಗೆ ಏನು ಹೇಳ್ಕೊಡ್ಬೇಕಾಯ್ತು ಹೇಳಿದ್ದೀನಿ. ಥ್ಯಾಂಕ್ಸ್, ವಂದನೆಗಳು. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.